ಹಿಯರ್ ಈಸ್ ಮೈ ಪಾಸ್ಪೋರ್ಟ್. ಸೊ ಪಾಸ್ಪೋರ್ಟ್ ಬಂದಾಗ ನಾನು ತುಂಬ ಕಷ್ಟಪಟ್ಟು ತಗೊಂಡಿದ್ದು ಆ್ಯಂಡ್ ಈ ಪ್ರಾಸೆಸ್ ನನಗೆ ಈಸಿ ಇರಲಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಇಷ್ಟು ದಿನ ನೀವು ಮದುವೆ ವ್ಲಾಗ್ಸ್ ಎಲ್ಲ ನೋಡಿರ್ತೀರ. ಸೊ ಮದುವೆ ಅದು ಇದು ಎಲ್ಲ ಮುಗೀತು. ಸೊ ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ್ಯಂಡ್ ಆಲ್ಸೋ ನಿಮಗೊಂದು ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ಮೈ ಪಾಸ್ಪೋರ್ಟ್ ಜರ್ನಿ. ಸೊ ಇದರಲ್ಲಿ ನಾನು ಹೆಂಗೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ ಆ್ಯಂಡ್ ಏನೇನು ಮಾಡಿದೆ, ಈ ಸಲ ಪಾಸ್ಪೋರ್ಟ್ ಆಫೀಸ್ ವಿಸಿಟ್ ಮಾಡಿದೆ, ಹೆಂಗೆ ಫೈನಲಿ ನನ್ನ ಪಾಸ್ಪೋರ್ಟ್ ನನ್ನ ಕೈಲಿ ಬಂತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ಬಂದು ನಾನು ಲೈಕ್ ನಾರ್ಮಲ್, ನಾನು ಯಾರ ಕಡೆಯಿಂದನೂ ನಾನು ಅಪ್ಲೈ ಮಾಡಿಲ್ಲ. ಪಾಸ್ಪೋರ್ಟ್ ಸೇವಾ ಅಂತ ಒಂದು ಗೂಗಲಲ್ಲಿ ಇಫ್ ಯು ಟ್ರೈ, ಪಾಸ್ಪೋರ್ಟ್ ಸೇವಾ ಬಂದು ಒಂದು ವೆಬ್ಸೈಟ್ ಇದೆ. ಸೊ ಪಾಸ್ಪೋರ್ಟ್ ಸೇವಾದಲ್ಲಿ ನಾನು ಇಲ್ಲಿ ವೆಬ್ಸೈಟ್ ಹಾಕಿದ್ದೀನಿ ನೋಡಿ. ಸೊ ಪಾಸ್ಪೋರ್ಟ್ ಸೇವಾ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನೀವು ನ್ಯೂ ರಿಜಿಸ್ಟರ್ ಅಂತ ಹಾಕಬೇಕು. ಸೊ ನ್ಯೂ ರಿಜಿಸ್ಟರ್ ಅಂತ ಹಾಕೊಂಡಾದ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ದೆನ್ ಪಾಸ್ಪೋರ್ಟ್ ಅದೇ ಸೇಮ್ ಆ್ಯಪಲ್ಲಿ ಲಾಗಿನ್ ಮಾಡಾದ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಪೂರಾ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಮಾಡಾದ್ಮೇಲೆ ಅದು ನೀಟಾಗಿ ಡೀಟೈಲಿಂಗಾಗಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಫಾದರ್ ನೇಮು ಎಲ್ಲ ಪ್ರಾಪರಾಗಿ ಡೀಟೇಲ್ಸ್ ಫಿಲ್ ಮಾಡಿ ಆಮೇಲೆ ಕೊನೆಯದಾಗಿ ಎಂಡಿಂಗಲ್ಲಿ ನಿಮಗೆ ಸಬ್ಮಿಟ್ ಫಾರ್ಮ್ ಅದಾದಮೇಲೆ ನಿಮಗೆ 1500 ರೂಪೀಸ್ ಚಾರ್ಜಸ್ ಇರುತ್ತೆ. 1500 ರೂಪೀಸ್ ಚಾರ್ಜಸ್ ಕೊಟ್ಟಾದಮೇಲೆ ಸೊ ನಿಮಗೆ ಅಪ್ಲಿಕೇಶನ್ ಅಂದರೆ ನಿಮ್ಗೆ ಯಾವ ಡೇಟ್, ಅಲ್ಲಿ ಡೇಟ್ ಸಹ ಕೊನೆಯದಾಗಿ ಡೇಟ್ ಸಹ ಇರುತ್ತೆ. ಸೊ ಯಾವ ಡೇಟ್ಸ್ ನಿಮಗೆ ಫ್ರೀ ಇದ್ದೀರಾ ಅಪಾಯಿಂಟ್ಮೆಂಟಿಗೆ ಅಂತ ಆ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಲೈಕ್ ಪರ್ಟಿಕ್ಯುಲರ್ ಡೇಟ್ ಫ್ರೀ ಇಲ್ಲ ಅಂದರೆ ಲೈಕ್ ಇನ್ನು ಮುಂದೆ ಇರೋ ಡೇಟ್ಸ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಡೇಟ್ನ ಸೆಲೆಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ಸೊ ಅಲ್ಲಿಗೆ ಒಂದು ಪ್ರಾಸೆಸ್ ಮುಗಿಯುತ್ತೆ. ಬಟ್ ವಿಷಯ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಯಾವುದೇ ರೀತಿ ತಪ್ಪಿಲ್ದಿರ, ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಬ್ರು ಹೆಲ್ಪ್ ತೊಗೊಂಡು ನೀಟಾಗಿ ನಿಮ್ಮ ಹೆಸರಿಂದ ಹಿಡಿದು ಎಲ್ಲ ಅದೇನೇನು ಕೇಳುತ್ತೆ ಎಲ್ಲ ಇನ್ಫಾರ್ಮೇಷನ್ನ ಪ್ರಾಪರಾಗಿ ಕೊಡಬೇಕಾಗತ್ತೆ. ಅದಾದಮೇಲೆ ಸೊ ನಂದೇನಾಯಿತು, ಅದೆಲ್ಲ ಅಪ್ಲಿಕೇಶನ್ ಆಯಿತು, ಫಾರ್ಮ್ ಫಿಲ್ ಮಾಡಾದ್ಮೇಲೆ ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಮಾಡ್ಕೊಂಡಾಯಿತು. ದೆನ್ ಫೈನಲಿ ನಾನು ಅದು ನಾವು ಅಪಾಯಿಂಟ್ಮೆಂಟ್ ಇರೋ ದಿನ ನಾನು ಪಾಸ್ಪೋರ್ಟ್ ಆಫೀಸಿಗೆ ಹೋಗಿದ್ದೆ. ಸೊ ಪಾಸ್ಪೋರ್ಟ್ ಆಫೀಸಿಗೆ ಹೋದಾಗ ಅಲ್ಲಿ ABC 3 ಕೌಂಟರ್ ಇರುತ್ತೆ. ಸೊ ಫಸ್ಟ್ ನಾವು ಎಂಟ್ರಿ ಆಗಿದ ತಕ್ಷಣವೇ ನಮಗೊಂದು ಮೆಸೇಜ್ ಬಂದಿರುತ್ತೆ ಪಾಸ್ಪೋರ್ಟ್ ಆಫೀಸಿಂದ. ಸೊ ಆ ಮೆಸೇಜ್ನ ನಾವು ಅವ್ರಿಗೆ ತೋರಿಸ್ಬೇಕು. ಸೊ ಅಪಾಯಿಂಟ್ಮೆಂಟ್ ಮೆಸೇಜ್ ತೋರಿಸಾದ್ಮೇಲೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಅಲ್ಲೊಂದು 3 ಕ್ಯಾಬಿನ್ಸ್ ಇರುತ್ತೆ. ಅಲ್ಲಿ ಫಸ್ಟು ಹೋಗ್ಬಿಟ್ಟು ನಮ್ಮದು ಕೇಳ್ತಾರೆ, ಜೆರಾಕ್ಸ್ ಎಲ್ಲ ಏನೇನು ತಂದಿದ್ದೀರಾ ಒರಿಜಿನಲ್ಸ್ ಎಲ್ಲ ತೋರಿಸಾದ್ಮೇಲೆ A ಕೌಂಟರ್ಗೆ ಹೋಗಿ ಅಂತ ಕಳಿಸ್ತಾರೆ. ಸೊ A ಕೌಂಟರಲ್ಲಿ ಬಂದು ಫಸ್ಟ್ ನಮ್ಮದು ಫೋಟೋಗ್ರಫಿ ತೊಗೊತಾರೆ ಆ್ಯಂಡ್ ಜೆರಾಕ್ಸ್ ಕಾಪೀಸ್ ಅಂದರೆ ಡಾಕ್ಯುಮೆಂಟ್ಸು ಜೆರಾಕ್ಸ್ ಕಾಪೀಸ್ ಎಲ್ಲನೂ A ಕೌಂಟರಲ್ಲಿ ಇಸ್ಕೊತಾರೆ. ಸೊ ಇಲ್ಲಿ ನನಗೆ ಮೇಯ್ನ್ ಏನಪ್ಪ ಅಂದರೆ ಫಸ್ಟ್ ಥಿಂಗು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪಾಸ್ಪೋರ್ಟ್ ಅಪ್ಲೈ ಮಾಡೋದಕ್ಕೆ ಅಂದರೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಸೊ ನಿಮಗೆ ಒಂದು ಅಡ್ರೆಸ್ ಪ್ರೂಫ್ ಬೇಕು, ಇನ್ನೊಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕು. ಸೊ ಇವಾಗ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನೀವು ಏನಿದ್ದೀರಾ ಆ ಅಡ್ರೆಸ್ಸು ಒಂದು ಅಡ್ರೆಸ್ ಪ್ರೂಫು. ಲೈಕ್ ವೆರಿ ಈಸಿ ಥಿಂಗ್ ಇಸ್ ಆಧಾರ್ ಕಾರ್ಡ್. ಯು ಕ್ಯಾನ್ ಟೇಕ್ ಆಧಾರ್ ಕಾರ್ಡ್ ಒಂದು ಅಡ್ರೆಸ್ ಪ್ರೂಫ್ ಆಗಿ, ಪ್ರೆಸೆಂಟ್ ಎಲ್ಲಿದ್ದೀರಾ ಆ ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡು ತೊಗೊಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಐದರ್ ನಿಮ್ಮದು 10th ಮಾರ್ಕ್ಸ್ ಕಾರ್ಡು ಇಲ್ಲಾಂದರೆ ಪ್ಯಾನ್ ಕಾರ್ಡು ನಡೆಯುತ್ತೆ. ಸೊ ಯಾವುದಕ್ಕೂ ಲೈಕ್ ಯು ಕ್ಯಾನ್ ಕ್ಯಾರಿ ಆನ್ ಎಕ್ಸ್ಟ್ರಾ ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು 10th ಮಾರ್ಕ್ಸ್ ಕಾರ್ಡು. ಸೊ ಯೂಶಲಿ ಮೇಯ್ನ್ 2 ಡಾಕ್ಯುಮೆಂಟೇ ಅವ್ರು ಕೇಳೋದು, ಅಡ್ರೆಸ್ ಪ್ರೂಫ್ ಒಂದು, ಡೇಟ್ ಆಫ್ ಬರ್ತ್ ಪ್ರೂಫ್ ಒಂದು. ಆ್ಯಂಡ್ ಸೊ A ಕೌಂಟರಲ್ಲಿ ಜೆರಾಕ್ಸ್ ಎಲ್ಲ ತೊಗೊಂಡಾಯಿತು. ಜೆರಾಕ್ಸ್ ಎಲ್ಲ ತೊಗೊಂಡಾದ್ಮೇಲೆ ನಮ್ಮದು ಫೋಟೋಗ್ರಾಫ್ ಕ್ಲಿಕ್ ಮಾಡ್ತಾರೆ ಆ್ಯಂಡ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊತಾರೆ A ಕೌಂಟರಲ್ಲಿ. ಅದಾಗಿದ ತಕ್ಷಣ ನೆಕ್ಸ್ಟ್ B ಕೌಂಟರ್ ಏನಪ್ಪ ಅಂತಂದರೆ ನಾವು ಏನು ಪ್ರೂಫ್ ಸಬ್ಮಿಟ್ ಮಾಡಿರ್ತೀವಲ್ಲ, ಜೆರಾಕ್ಸ್ ಕಲೆಕ್ಟ್ ಮಾಡಿರ್ತಾರಲ್ಲ ಅದರದ್ದು ಒರಿಜಿನಲ್ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಒರಿಜಿನಲ್ ಚೆಕಪ್ಪಿಗೆ ಹೋದಾಗ ಫಸ್ಟ್ ಟೈಮ್ ಏನಾಯಿತು ನನಗೆ ಅಂತಂದರೆ ನಂದು ಪ್ಯಾನ್ ಕಾರ್ಡಲ್ಲಿ ನಮ್ಮ ಅಪ್ಪ ಹೆಸರು CM ಅಂತ ಇತ್ತು. ಸೊ ಪ್ಯಾನ್ ಕಾರ್ಡಲ್ಲಿ CM ಅಂತ ಪ್ಯಾನ್ ಕಾರ್ಡಲ್ಲಿದೆ. ಬಟ್ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲೆಲ್ಲ ಜಸ್ಟ್ ಸುರೇಶ್ ಅಂತ ಇತ್ತು ನಮ್ಮ ಫಾದರ್ ನೇಮು. ಸೊ ಅಲ್ಲಿ ಅದೊಂದು ಚಿಕ್ಕ ಮಿಸ್ಟೇಕಿಂದ ಒಂದು ಇನ್ಷಿಯಲ್, ನಮ್ಮ ಡ್ಯಾಡಿದು ಒಂದು ಇನ್ಷಿಯಲಿಂದ ಸೊ ನಾನು ಮತ್ತೆ ವಾಪಸ್ ಹೋಗಿ ಬನ್ನಿ ಅಂತೆಲ್ಲ ಹೇಳಿದ್ರು. ಸೊ ನಾನು ಮತ್ತೆ ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಿ ಲೈಕ್ ಇನ್ಷಿಯಲ್ ಎಲ್ಲ ಚೇಂಜ್ ಮಾಡಿಸಿ ದೆನ್ ವಾಪಸ್ ಮತ್ತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಾನು ಇನ್ನೊಂದ್ಸಲ ಹೋಗಿದ್ದೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಂದರೆ ನಾನು ಮಿಸ್ಟೇಕ್ ಮಾಡಿರೋದು ಮೇ ಬಿ ನೀವು ಯಾರೂ ಮಾಡಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಅನ್ನಿಸ್ತು. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನೇನು ಪ್ರಾಪರ್ ಡೇಟ್ ಆಫ್ ಬರ್ತಿಂದ ಹಿಡಿದು ನಿಮ್ಮ ಫಾದರ್ ನೇಮಿಂದ ಹಿಡಿದು ಅದೆಲ್ಲ ಕನ್ಸಿಡರ್ ಆಗುತ್ತೆ. ಸೊ ಸೇಮ್ ಫಾದರ್ ನೇಮ್ ಇರಬೇಕು. ನೀವೇನು ಆಧಾರ್ ಕಾರ್ಡು ಏನು ಪ್ರೂಫ್ ಕೊಡ್ತಾ ಇದ್ದೀರಾ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ ತೋರಿಸ್ತೀರ ಅಂದರೆ ಮಾರ್ಕ್ಸ್ ಕಾರ್ಡ್ ಡೆಫಿನೆಟ್ಲಿ ಕೇಳ್ತಾರೆ.
ನಂದು 10th ಮಾರ್ಕ್ಸ್ ಕಾರ್ಡು ವರ್ಕ್ ಪ್ಲೇಸಲ್ಲಿದ್ದು. ಸೊ ನಾನು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಎತ್ಕೊಂಡು ಹೋಗಿದ್ದೆ. ಸೊ ಅದರಲ್ಲಿ ಸುರೇಶ್ ಅಂತ ಇತ್ತು. ಸೊ ಪ್ಯಾನ್ ಕಾರ್ಡಲ್ಲೂ ಸುರೇಶ್ ಅಂತಲೇ ಡೆಫಿನೆಟ್ಲಿ ನೋಡ್ತಾರೆ, ಅದೆಲ್ಲ ತುಂಬ ಚೆಕ್ ಮಾಡ್ಕೊಳ್ಳಿ. ಸೊ B ಕೌಂಟ್ರಲ್ಲಿ ಬಂದು ಇಲ್ಲಿ ಜೆರಾಕ್ಸ್ ಏನೇನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದರದ್ದೆಲ್ಲ ಒರಿಜಿನಲ್ಸ್ನ ನೋಡ್ತಾರೆ. ಸೊ B ಕೌಂಟರ್ ಒರಿಜಿನಲ್ ಎಲ್ಲ ನೋಡಾದ್ಮೇಲೆ C ಕೌಂಟರ್ ಬಂದು ಅಪ್ರೂವ್ ಮಾಡೋದು. ಅಂದರೆ ಅಲ್ಲಿ ಏನಿಲ್ಲ, A ಮತ್ತು B ನೀವು ಕ್ಲಿಯರ್ ಮಾಡಿದ್ರೆ C ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ C ಅಲ್ಲಿ ಹೋಗ್ಬಿಟ್ಟು ಅವ್ರು ಮತ್ತೆ ಇನ್ನೊಂದು ಸತಿ ಕೇಳ್ತಾರೆ, ಅಂದರೆ ನಾವೇನೇನು ಸಬ್ಮಿಟ್ ಮಾಡಿದ್ದೀವಿ ಒರಿಜಿನಲ್ಸ್ ಎಲ್ಲ ಇನ್ನೊಂದು ಸತಿ ಕೇಳ್ತಾರೆ. ಎಲ್ಲ ಕೇಳಾದ್ಮೇಲೆ ಡನ್, ಪಾಸ್ಪೋರ್ಟು ಫೈನಲಿ ಸಿಗುತ್ತೆ. ಬಟ್ ನನಗಂತೂ ಇದಕ್ಕೆ 3 ಸಲ A ಕೌಂಟರ್ ಒಂದ್ಸತಿ ಕ್ಲಿಯರ್ ಮಾಡ್ಕೊಂಡ್ಬಂದೆ, B ಕೌಂಟರ್ಗೆ ಇನ್ನೊಂದ್ಸಲ ಹೋಗಿದ್ದೆ, ಮತ್ತು C ಕೌಂಟರ್ಗೂ ಇನ್ನೊಂದ್ಸಲ ಹೋಗಿದ್ದೆ. ಸೊ ಆ ಥರ ನನಗೆ 3 ಸಲ ಪಾಸ್ಪೋರ್ಟ್ ಆಫೀಸ್ ವಿಸಿಟ್ ಬಂತು. ಬಟ್ ಏನೂ ಇಲ್ಲ, ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂದರೆ ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಸೆಸ್. ಇವತ್ತು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅಪಾಯಿಂಟ್ಮೆಂಟ್ ದಿನ ಹೋಗಿ ಬಂದ ತಕ್ಷಣ ಒಂದು 2 ಡೇಸ್ಗೆಲ್ಲ ನಿಮ್ಮದು ಪೊಲೀಸ್ ವೆರಿಫಿಕೇಷನ್ ಇರುತ್ತೆ. ಪೊಲೀಸ್ ಅವ್ರ ಮನೆಗೆ ಬಂದು ಅಡ್ರೆಸ್ ವೆರಿಫೈ ಮಾಡ್ತಾರೆ. ಅಡ್ರೆಸ್ ವೆರಿಫೈ ಮಾಡಾದ್ಮೇಲೆ ಲೈಕ್ ವಿತಿನ್ 3-4 ಡೇಸ್ ಪಾಸ್ಪೋರ್ಟ್ ಬರುತ್ತೆ. ಸೊ ನನ್ನ ಈ ಪಾಸ್ಪೋರ್ಟ್ ಜರ್ನಿ ಅದು ಇದು ಏನೇನು ಆದ್ರೂ ಫೈನಲಿ ಹಿಯರ್ ಈಸ್ ಮೈ ಪಾಸ್ಪೋರ್ಟ್. ಸೊ ಪಾಸ್ಪೋರ್ಟ್ ಬಂದಾಗ ನಾನು ತುಂಬ ಕಷ್ಟಪಟ್ಟು ತೊಗೊಂಡಿದ್ದು. ಆ್ಯಂಡ್ ಈ ಪ್ರಾಸೆಸ್ ನನಗೆ ಈಸಿ ಇರಲಿಲ್ಲ, ತುಂಬ ಬೇಜಾರಾಗ್ತಿತ್ತು. ಒಂದ್ಸಲ ಹೋಗಿ 2ನೇ ಸಲ ಹೋಗಿ ಅಯ್ಯೋ ಏನಪ್ಪ ಇಷ್ಟು ಕಷ್ಟನಾ ಅಂತ. ಬಟ್ ಸ್ಟಿಲ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದಿದ್ರೆ, ಅಂದರೆ ಅದೊಂದು ಇನ್ಷಿಯಲ್ ಕರೆಕ್ಟಾಗಿದ್ದರೆ ಒಂದೇ ದಿನದಲ್ಲಿ ಹೋಗಿ ಬಂದು ಎಲ್ಲ ಪ್ರಾಸೆಸ್ ಮುಗಿತಾಯಿತ್ತು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು, ನಿಮ್ಮ ಇನ್ಷಿಯಲ್ಲು, ಡೇಟ್ ಆಫ್ ಬರ್ತು ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇಟ್ಸ್ ಅ ವೆರಿ ಈಸಿ ಪ್ರಾಸೆಸ್. ಆ್ಯಂಡ್ ನೀವು ಪಾಸ್ಪೋರ್ಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕು, ಯಾವ ದೇಶ ಬೇಕು ಸುತ್ತಾಡ್ಕೊಂಡು ಆರಾಮಾಗಿರಿ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸುತ್ತೆ, ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಏನಾದ್ರು ಬೇರೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಪಾಸ್ಪೋರ್ಟ್ ಅಪ್ಲೈ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಬೇಕಂದ್ರೂ ಸಹ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. Thank you so much for watching and keep supporting and comment ಮಾಡಿ, subscribe ಮಾಡಿ, share ಮಾಡಿ. ಧನ್ಯವಾದಗಳು. Have a good day.